ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ನೀವು ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವಾಗ ನಾವು ಹೇಗಾಗ್ಬಿಟ್ಟಿದ್ದೀವಿ ಅಂತಂದರೆ ತುಂಬ ಫಾಸ್ಟ್ ಲೈಫು, ಏನೇ ನೋಡಿದ್ರೂ ಬೇಗ ಬೇಕು, ಜೊತೆಗೆ ಒಂದಕ್ಕೆ ಇನ್ನೊಂದು ಅಡ್ವಾಂಟೇಜ್ ಇರಬೇಕು, ಲೈಕ್ ಬೈ ಒನ್ ಗೆಟ್ ಟು ಫ್ರೀ ಅನ್ನೋ ಹಾಗೆ. ಸೊ ಒಂದು ತಂತ್ರ ಮಾಡಿದ್ರೆ ನಮ್ಗೆ ಎರಡು ಕೆಲಸ ಆಗಬೇಕು. ಸೊ ಆ ಥರ ಏನಾದರೂ ಒಂದು ತಂತ್ರವನ್ನು ತಿಳಿಸ್ಕೊಡ್ಬೋದಾ ಗುರುಗಳೇ? ಅದು ಮನೆಗೆ ಸಂಬಂಧಪಟ್ಟಿದ್ದೇನಾ ಏನು? ಹೌದು ಗುರುಗಳೇ, ಮನೆಗೆ, ಹಣಕಾಸಿಗೆ, ಒಳಿತಿಗಾಗಿ. ಸೊ ಒಂದು ತಂತ್ರ ಮಾಡಿದ್ರೆ ಎರಡು ಕೆಲಸ ಆಗುತ್ತೆ ಅಂದರೆ ಎಲ್ಲರೂ ಇಮಿಡಿಯೇಟಾಗಿ ಅದನ್ನು ಮಾಡಿದ್ರೆ ಡಬಲ್ ಕೆಲಸ ಆಗುತ್ತೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹೀಗೂ ಉಂಟು. ರಾತ್ರಿ ಊಟ ಮಾಡಿದ್ದಾದ ಮೇಲೆ ಪ್ರತಿ ಶನಿವಾರ ಮಾಡ್ತೀನಿ ಅಂದರೆ 8 ಶನಿವಾರಗಳು ಇವರು ಈ ತಂತ್ರವನ್ನು ಬಿತ್ತು ನನ್ನನ್ನು ಪರೀಕ್ಷಿಸಬಹುದು. ಹೇಗೆ ಈ ರೆಮಿಳಿ ಯಾರ್ಯಾರಿಗೆ ಹಪ್ಪಳೆ ಆಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅಂತಹ ಅದ್ಭುತವಾದ ಚಮತ್ಕಾರ ರಾತ್ರಿ ಊಟ ಆದ ಮೇಲೆ ಅಡುಗೆ ಮನೆಯಲ್ಲಿ ಈ ಪಲಾವ್ ಎಲೆ ಅಂತಾರಲ್ಲ, ಹೌದು ಹೌದು, ಅದರ ಮೇಲೆ 2 ಕರ್ಪೂರದ ಬಿಲ್ಲೆ, ಕರ್ಪೂರವನ್ನು ಹಚ್ಚುವಂಥದ್ದು, ಆ ಎಲೆ ಸುಡುವಂಥದ್ದು. ಇಷ್ಟು ಮಾಡ್ತೀವಿ. ಎಲೆ ಮೇಲೆ ಕರ್ಪೂರವನ್ನಿಟ್ಟು ಹಚ್ಚುವಂಥದ್ದು. ಎಸ್, ಇನ್ನು ಹಚ್ಚಿದಾಗ ಅದು ಸುಟ್ಟೋಗುತ್ತೆ. ಹೌದು, ಈ ಪದ್ಧತಿ ಇರುತ್ತೆ. ಅಂದರೆ ಕೆಳಗಡೆ ಒಂದು ಎಲೆ ಕರ್ಪೂರ 2 ಅದರ ಮೇಲೆ ಇಟ್ಟಿರ್ತೀರಿ, ಇನ್ನೊಂದು ಕೈಯಲ್ಲಿ ಇಟ್ಕೊಂಡು ಸುಡಬೇಕು. ಈ ರೀತಿ 2 ಎಲೆ 2 ಕರ್ಪೂರದ ಬಿಲ್ಲೆ, ಕೆಳಗಡೆ ಸುಡ್ತಾ ಇರುತ್ತೆ, ಮೇಲದು ಸುಡ್ತಾ ಇರುತ್ತೆ. ಬಹುಶಃ ನಮ್ಮ ಪಾಪದ ರಾಶಿ ಸುಡುತ್ತಾ, ನೆಗೆಟಿವನ್ನು ಸುಡುತ್ತಾ ಆ ಮನೆಯಲ್ಲಿ ಒಂದು ಕಾಂತಿಯನ್ನು ಹೆಚ್ಚಿಸುತ್ತೆ. ಅದೊಂದು ರೀತಿಯ ಪಲಾವ್ ಎಲೆ ಅಂದರೆ ಒಂದು ಸ್ಮೆಲ್ ಬರುತ್ತೆ, ತಿನ್ನಲಿಕ್ಕೆ ಕೂಡ ಜನಕ್ಕೆ ಎಷ್ಟು ಟೇಸ್ಟ್. ಹಾಗೆಯೇ ಒಂದು ಶನಿವಾರದ ರಾತ್ರಿ ನೀವು ಇದನ್ನು ಮಾಡ್ತಾ 4 ಅದು ಸುಡ್ತಾ ಹಾಗೆ 4 ಪ್ರದಕ್ಷಿಣೆ ಬಂದುಬಿಡ್ಬೇಕು. ಸುಡ್ತಾ 4 ಪ್ರದಕ್ಷಿಣೆ ಮಾಡ್ತೀರಿ. ಇದನ್ನು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ಯಾವಾಗೂ ವಾಗ್ಯುದ್ಧ, ದಂಪತಿಗಳ ಕಲಹ ನಿವಾರಣೆ, ಸಾಲ ನಿವೃತ್ತಿ. ಏನು ಮಾಡಿದ್ದೀವೋ ಎಲ್ಲ ನಿನ್ನಿಂದಲೇ ಅಂತ ಆಕೆ ಅಂತಾಳೆ, ಆತ ಎಲ್ಲ ಮಾಡಿ ನಿನಗೋಸ್ಕರವೇ ಅಂತ ಈತ ಅಂತಾನೆ. ಯಾವ ಪ್ರಾರಬ್ಧವೋ ಏನೋ, ಮಕ್ಕಳಿಗೋಸ್ಕರ ಮಾಡಿದ್ದು ಏನೋ ಅಂತಕ್ಕೆ ಜಗಳ ಹಾಡ್ತಿರ್ತಾರೆ. ಅಂದರೆ ಹಣಕಾಸಿನ ವಿಚಾರ ಇಟ್ಕೊಂಡು ಕಲಹಗಳಾಗ್ತಿರ್ತವೆ. ಅದಕ್ಕೆ ಇದೊಂದು ರೆಮಿಡಿಯಿಂದ ಕಲಹ ನಿವಾರಣೆ ಹಾಗೂ ಸಾಲ ನಿವಾರಣೆ ಆಗ್ತಕ್ಕಂಥದ್ದು. ತೃಪ್ತಿಯಾಗಿ ಹೇಗೋ ನೀವು ಮಾಡೋ ಕೆಲಸದಲ್ಲಿ ಹಣ ನಿಮ್ಮನ್ನು ಕೈ ಸೇರಿದಾಗ, ನಿಮ್ಮ ಹತ್ರ ಬಂದಾಗ, ಬಹುಶಃ ಅದಕ್ಕೋಸ್ಕರವೇ ಜಗಳ ಆಗ್ತಿದೆ ಅಂತಂದಾಗ ಅದು ಬಂದರೆ ಇನ್ನು ಕಲಹವೆಲ್ಲಿ, ಅದು ಬಂದರೆ ಸಾಲ ತೀರುತ್ತೆ. ನೆಮ್ಮದಿಯಿಂದ ಇರಲಿಕ್ಕೆ ನೆಮ್ಮದಿಯ ಕೀ ಇದಾಗಿರುತ್ತೆ. 8 ಶನಿವಾರಗಳು ಇದನ್ನು ಮಾಡಿ ಪರೀಕ್ಷೆ ಮಾಡಿ. ಗುರುಗಳೇ, ಮನೆಯ ಯಾವ ಭಾಗದಲ್ಲಿ ಮಾಡಬೇಕು, ಇನ್ನು ಸಮಯ ಏನಾದರೂ ಇದ್ರೆ ದಯವಿಟ್ಟು ತಿಳಿಸ್ಬೇಕು. ಅದೇ ರಾತ್ರಿ ಸಂದರ್ಭದಲ್ಲಿ ಅಡುಗೆ ಮನೆಯಲ್ಲಿ ಖಂಡಿತ ಗುರುಗಳೇ. ಸೊ ಒಂದೇ ತಂತ್ರದಲ್ಲಿ ನಮಗೆ ಎಲ್ಲೋ ಒಂದು ಕಡೆ 2 ರೀತಿಯಾಗಿರುವಂಥ ಕೆಲಸ ಆಗುತ್ತೆ ಅಂತಂದರೆ ಉತ್ತಮವಾಗಿತ್ತು. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಮನೆಯಲ್ಲೇ ಸಿಗುವಂಥ ವಸ್ತು. ಸೊ ಇದಕ್ಕೆ ಅಂತ ನೀವು ಅಂಗಡಿಗೆ ಹೋಗುವಂಥ ಅವಶ್ಯಕತೆನೆಲ್ಲ, ಕರ್ಪೂರ ಆಗಿರ್ಬೋದು, ನಿಮಗೆ ಪಲಾವ್ ಎಲೆ, ಗುರುಗಳು ಏನು ತಿಳಿಸಿದ್ರು ಮನೆಯಲ್ಲೇ ಇರುತ್ತೆ. ಆದರೆ 8 ಶನಿವಾರಗಳನ್ನ ಜ್ಞಾಪಕ ಇಟ್ಕೊಂಡು ನೀವು ಈ ಒಂದು ತಂತ್ರವನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಡಬಲ್ ಧಮಾಕ ನಿಮ್ಮ ಲೈಫಲ್ಲಿ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.